ಇನ್ನೊಂದು 2-3 ಪ್ರಿಂಟರ್ ತಗೊಳ್ಬೋದು ಆ ಹಣದಲ್ಲಿ. ಥರ್ಮಲ್ ಪ್ರಿಂಟರ್ ತುಂಬ ಟ್ರೆಂಡಲ್ಲಿ ಉಂಟು. ಇದರೊಳಗೆ ಎಂತ ಉಂಟು ನೋಡ. ಈ ಕುಲೆಗಳಿಗೆ ಸಹ ಒಂದು ದಿನ ಎಲ್ಲ ಸಾಮಾನೆಲ್ಲ ಒತ್ತಿಸಿ ಆಯಿತು. ನಿಮಗೆ ಹೇಳಬೇಕಿತ್ತು ಸಾಕು ನಿಲ್ಲಿಸು ಅಂತೇಳಿ. ಕೈ ಹಿಡಿಲಿಕ್ಕೆ, ಕೈ ಹಿಡಿದು ಸುರು ಹೋಗ್ಲಿಕ್ಕೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಪಾತಿ ತಿನ್ನೋದಾ ತಿನ್ನಾಯ್ತಕ್ಕ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಂಬ ಕೆಲಸ ಮಾಡ್ಲಿಕ್ಕೆ ಉಂಟು. ಒಂದು ಫಸ್ಟ್ ಥಿಂಗ್ ನಮಗೆ ಇವಳಿಗೆ ಪುಚ್ಚೆದು ಡ್ರೆಸ್ ನೋಡ್ಲಿಕ್ಕೆ ಉಂಟು. ಸೊ ಹುಡುಕ್ಬೇಕು ಎಲ್ಲಿ ಪುಚ್ಚೆದು ಡ್ರೆಸ್ ಸಿಗ್ತದೆ ಅಂತೇಳಿ. ಆನ್ಲೈನ್ ನೋಡಿದೆ, ತುಂಬ ಎಕ್ಸ್ಪೆನ್ಸಿವ್ ಉಂಟು. 60 ದಿರಮ್ವರೆಗೂ ಉಂಟು. 60 ದಿರಮ್ ಅಂದರೆ 1400-1500 ರುಪೀಸ್ ಉಂಟು ಒಂದು ಪುಚ್ಚೆದು ಡ್ರೆಸ್. ಆ ಪುಚ್ಚೆದು ಡ್ರೆಸ್ ಮತ್ತೆ ಎಂತಕ್ಕೆ ಸಾಕ್ಲಿಕ್ಕೆ ಆಗುದಿಲ್ಲ ನಮಗೆ. ಕ್ರಿಸ್ಮಸ್ ಹಬ್ಬಕ್ಕೆ ಇಲ್ಲದ್ರೆ ಯಾವುದಾದ್ರು ಹಬ್ಬಕ್ಕೆ ಸಾಕ್ಲಿಕ್ಕೆ ಆಗುದಿಲ್ಲ ಆ ಪುಚ್ಚೆದು ಡ್ರೆಸ್. ಖಾಲಿ 1 ಟೈಮ್ ಯೂಸ್. ಅದಕ್ಕೆ ಆ ಪುಚ್ಚೆದು ಡ್ರೆಸ್ ನಂಗೆ ಕಮ್ಮಿಗೆ ಸಿಕ್ಕಿದ್ರೆ ಕಮ್ಮಿಗೆ ಒಂದೇ ದಿನಕ್ಕೆ ಅಲ್ಲ. ಸೊ ಕಮ್ಮಿಗೆ ಸಿಕ್ಕಿದ್ರೆ ಒಳ್ಳೆ, ಸಿಕ್ಕದಿಲ್ಲದ್ರೆ ಮತ್ತೆ ಎಂತ ಉಪಾಯ ಇಲ್ಲ, ಅಮೆಝಾನಿಂದಲೇ ತಗೊಳ್ಬೇಕಾಗ್ತದೆ. ಮತ್ತೆ ನಾಳೆಗೆ ತಯಾರಿ ಸಹ ಮಾಡ್ಲಿಕ್ಕೆ ಉಂಟು. ನನ್ನ ಹಸ್ಬೆಂಡ್ ಕೊಲೀಗ್ ಹಾಗೂ ಫ್ರೆಂಡ್ ಸಿದ್ದಿಕ್ಕಿದ್ದಾರಲ್ಲ, ಅವರ ವೈಫ್ ಪ್ರೆಗ್ನೆಂಟ್. ಸೊ ಅವರಿಗೆ ಒಂದು ಚಿಕ್ಕ ಮಟ್ಟಲ್ಲಿ ಊಟ ಹಾಕುವ ಅಂತೇಳಿ, ಮನೆಯಲ್ಲೇ ಊಟ ಹಾಕುವ ಅಂತೇಳಿ. ಸೊ ನಾಳೆ ಮಧ್ಯಾಹ್ನ ಕರೆದಿದ್ದೇವೆ ಅವರನ್ನು. ಸೊ ಅದಕ್ಕೆ ಸಹ ತಯಾರಿ ಮಾಡ್ಲಿಕ್ಕೆ ಉಂಟು. ಹಾಗೂ ಇವಳ ಪುಚ್ಚೆ ಡ್ರೆಸ್ ಹಂಟಿಂಗ್ ಮಾಡಲಿಕ್ಕೆ ಸಹ ಹೋಗ್ಲಿಕ್ಕೆ ಉಂಟು. ದಿವಾಲಿ ಸ್ವೀಟ್ಸ್ ಇಂಡಿಯಾ ಹೌಸ್ ಲೆಕ್ಕದಿಂದ ಬಂದಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ ಹೌಸ್ ಅವರಿಗೆ, ಎಸ್ಪೆಷಲಿ ಪ್ರವೀಣ್ ಅವರಿಗೆ. ಥ್ಯಾಂಕ್ ಯು ಅಣ್ಣ ಫಾರ್ ದ ಸ್ವೀಟ್ಸ್. ಎಂತ ಉಂಟು, ವಾವ್. ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ. ಯಾವ ಲೆವೆಲ್ಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ದಿವಾಲಿಗೆ. ಸೂಪರ್. ಎಂತ ಸಿಕ್ಕುದಿಲ್ಲ ಅಂತೇಳಿ ಇಲ್ಲ, ಎಲ್ಲ ಸಿಗ್ತದೆ ಇಲ್ಲಿ. ಸೀತಾಫಲ್ ನಾನು ನೋಡಿದೆ, ತುಂಬ ಆಸೆ ಆಯಿತು. ಆದರೆ ರೇಟ್ ನೋಡಿ ಆಸೆ ಎಲ್ಲ ಹೋಯ್ತು. ನಾನು ಮುಂಚೆ ಸಹ ಟ್ರೈ ಮಾಡಿದ್ದೇನೆ ಆಯ್ತಾ ಸೀತಾಫಲ್. ಏನು ಸೀಪೆ ಅಲ್ಲ, ನಮ್ಮ ಊರದ್ದು ಸೀತಾಫಲ್ ಆಗಿ ಅಲ್ಲ. ಸೀತಾಫಲ್ ಬಿಡಿ ಮಾರೆ, ಇಲ್ಲಿ ಈರೋಳ್ ಸಹ ಸಿಗ್ತದೆ. ಈ ಸಿಪ್ಪೆ ತುಂಬಿದ ಈರೋಳ್ಗೆ 1 kgಗೆ 9.5 ದಿರಮ್. ಅಂದ್ರೆ ಊರುದು 241 ರುಪೀಸ್. ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಇವಳ ಪುಚ್ಚೆ ಅಡ್ರೆಸ್ ಇಲ್ಲಿ ಸಹ ಸಿಗ್ಲಿಲ್ಲ. ಈಗ ನಾವು ಅಜ್ಮಾನಲ್ಲಿರುವ ಡೇ ಟು ಡೇಗೆ ಹೋಗ್ತಿದ್ದೇವೆ. UAE ಅಲ್ಲಿ ಅಂತೂ ಹ್ಯಾಲೋವಿನ್ ಡೇಗೆ ಹೇಳುದೇ ಬೇಡ, ತುಂಬಾನೇ ಧೂಮ್ ಧಾಮ್. ನಾವು ಹೇಗೆ ಕ್ರಿಸ್ಮಸ್ ದಿವಾಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೇವೆ, ಇಲ್ಲಿ ಹ್ಯಾಲೋವಿನ್ ಡೇ ಸಹ ಅಷ್ಟು ಧೂಮ್ ಧಾಮ್ ಸೆಲೆಬ್ರೇಟ್ ಮಾಡ್ತಾರೆ. ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಸೆಕ್ಷನ್ ಇಟ್ಟಿದ್ದಾರೆ ಹ್ಯಾಲೋವಿನ್, ಈ ಕುಲೆಗಳದ್ದು ಎಲ್ಲ ಐಟಮ್ ಸಿಗ್ತದೆ ಈ ಸೆಕ್ಷನ್ ಅಲ್ಲಿ. ಆದ್ರೆ ನಾನು ಈ ಹ್ಯಾಲೋವಿನ್ ಡೇ ಇರ್ಲಿ ಹ್ಯಾಲೋವಿನ್ ಐಟಮ್ಸ್ ಅಲ್ಲಿ ನಂಬುದಿಲ್ಲ ಆಯ್ತಾ, ಖಾಲಿ ನಿಮ್ಗೆ ತೋರಿಸುದಷ್ಟೇ. ಇಲ್ಲಿ ಅಂತೂ ಇಷ್ಟೇ, ಯುರೋಪ್ ಕಂಟ್ರೀಸ್ ಅಲ್ಲಂತೂ ಇನ್ನೂ ಸಹ ನೆಕ್ಸ್ಟ್ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬವನ್ನು, ಹ್ಯಾಲೋವಿನ್ ಡೇ ಅನ್ನು. ಯಾವ ಕಲಿಯುಗ ಬಂದಿದೆ ನೋಡಿ. ಮುಂಚೆ ನಮ್ಮ ಅಜ್ಜನವರ ಹತ್ರ ಎಲ್ಲ ಕೇಳಿದ್ರೆ ಇಂಥ ದಿನ ಇತ್ತು ಅಂತೇಳಿ, ಅವ್ರಿಗೆ ಗೊತ್ತೇ ಇರ್ಲಿಕ್ಕೆಲ್ಲ ಇಂಥ ದಿನ ಇತ್ತು ಅಂತೇಳಿ. ಆದ್ರೆ ಈ ಕಾಲದಲ್ಲಿ ನೋಡಿ ಅಂತೆ ಕುಳಿಗಳನ್ನು ಪರ್ಚೇಸ್ ಮಾಡೋರು ಸಿದ್ದಾರೆ. ಇಲ್ಲಿ ಯಾವ ಟೈಪ್ದು ಕುಲೆ ಬೇಕು, ಕಪ್ಪು ಕುಲೆ ಬೇಕಾ, ಬಿಳಿ ಕುಲೆ ಬೇಕಾ, ನೈಟಿ ಹಾಕಿದ್ದು ಬೇಕಾ, ಡ್ರೆಸ್ ಹಾಕಿದ್ದು ಬೇಕಾ, ಸಲ್ವಾರ್ ಕಮೀಸ್ ಹಾಕಿದ್ದು ಬೇಕಾ, ಎಲ್ಲ ಇಲ್ಲಿ ಸಿಗ್ತದೆ. ಇದ್ರ ಜೊತೆ ನಾವು ಕಾರ್ ತಗೊಳ್ಳುವಾಗ ಹೇಗೆ ಕಾರ್ ಆಕ್ಸೆಸರೀಸ್ ಎಲ್ಲ ಮಾರ್ತಾರೆ. ಆಕ್ಸೆಸರೀಸ್ ಅಂದ್ರೆ ಅದಕ್ಕೆ ಬೇಕಾಗುವ ಐಟಮ್ಸ್, ಅಂದ್ರೆ ಕಾರ್ಗೆ ಮೊಬೈಲ್ ಹೋಲ್ಡರ್ ಹಾಗೆಲ್ಲ. ಹಾಗೆ ಇಲ್ಲಿ ಕುಲೆಗಳು ತಗೊಳ್ಳುವಾಗ ಕುಲೆಗಳೊಟ್ಟಿಗೆ ಬೇರೆ ಆಕ್ಸೆಸರೀಸ್ ಸಿಗ್ತದೆ. ಅಂದ್ರೆ ಕುಲೆಗಳ ಉಗುರು, ಕೈ, ಕುಲೆಗಳು ತಿನ್ನುವ ಐಟಮ್ಸ್ ಅಂದ್ರೆ ಎಲುಗಳು, ಮತ್ತೆ ಕುಲೆಗಳು ಹೊಡಿತಿದ್ದ ಸ್ಪ್ಯಾನರ್, ಚಾಕು, ನೈಫ್, ಸಿಕ್ಕಲ್. ನಮ್ಮ ಕಿಚನ್ ಅಲ್ಲಿ ಇಷ್ಟು ಐಟಮ್ಸ್ ಸಿಗ್ಲಿಕ್ಕಿಲ್ಲ, ನೈಫ್ ಅಷ್ಟು ಐಟಮ್ಸ್ ಉಂಟು. ಈ ಪೇತಾಳಗಳ ಡ್ರೆಸ್ ಎಲ್ಲ ಹಾಕಿ ಆದ ಮೇಲೆ ನೋಡ್ಲಿಕ್ಕೆ ಕನ್ನಡಿ ಸಹ ಬೇಕಲ್ಲ, ಆ ಕನ್ನಡಿ ಸಹ ಸಿಗ್ತದೆ. ಕನ್ನಡಿ ನೋಡುವಾಗ ಒಮ್ಮೆ ನಾನೇ ಹೆದರಿ ಬಿದ್ದೆ. ಈ ಕನ್ನಡಿಯಲ್ಲಿ ನೋಡಿ ಅಂತೆ ಯಾರು ಕಾಣ್ತಿದ್ದಾರೆ ಅಂತೇಳಿ ಹಿಂದೆ. ಕುಲೆಗಳು ಮಿನಿ ಪೆರ್ಚಿ ಕಟ್ಟುವ ಕುಲೆ ಇದ್ರೆ, ಆಚೆ ಈಚೆ ಓಡುವ ಕುಲೆ ಇದ್ರೆ ಅದನ್ನು ಕಟ್ಟಲಿಕ್ಕೆ ಇಲ್ಲಿ ಚೇನ್ ಸಹ ಸಿಗ್ತದೆ. ಒಂದು ಬೇಜಾರ್ದು ಸಂಗತಿ ಎಂತ ಗೊತ್ತುಂಟಾ, ಶಾಲೆಗಳಲ್ಲಿ ಸಹ ಈ ಕುಲೆಗಳದ್ದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ಮಾರೆ. ಇದೆಲ್ಲ ಮಿಸ್ಲೀಡಿಂಗ್ ಅಲ್ಲ. ಮಕ್ಕಳಿಗೆ ನಾವು ಭಯಭಕ್ತಿ ಕಲಿಸುದು, ಇವರು ನೋಡಿದ್ರೆ ಕುಲೆಗಳ ದಿನವನ್ನು ಕಲಿಸುದು. ಡೇ ಟು ಡೇ ಅಜ್ಮಾನಲ್ಲಿ ಒಳ್ಳೆದಾದ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಬಂದಿದೆ ಆಯ್ತಾ. ಈಗದಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಹಾಕ್ಲಿಕ್ಕೆ. ಇಲ್ಲಿ ಹೆಚ್ಚಾಗಿ ಎಲ್ಲ ಜನರು ಆಯ್ತಾ ನವೆಂಬರ್ ಇಂದ ಸ್ಟಾರ್ಟ್ ಮಾಡ್ತಾರೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ಲಿಕ್ಕೆ ಅವರವರ ಮನೆಗಳಿಗೆ. ಇಲ್ಲಿ ಲೈಟ್ಸ್ ಸಿಗ್ತದೆ, ಎಷ್ಟು ಒಳ್ಳೆ ಬರ್ತದೆ ಗೊತ್ತಿಲ್ಲ, ಆದ್ರೆ ಸಿಗ್ತದೆ. ಇಲ್ಲಿ ಹುಡುಕಿದೆ ಪುಚ್ಚೆದು ಡ್ರೆಸ್ಸೇ ಇಲ್ಲ ಮಾರೆ. ಎಂತ ಮಾಡುದ, ಹೋದದ್ದು ಪುಚ್ಚೆದು ಡ್ರೆಸ್ ತರಲಿಕ್ಕೆ, ತಂದದ್ದು ಪಾತ್ರೆಗಳು. 2 ಪಾತ್ರೆಗಳು ತಗೊಂಡು ಬಂದೇನೆ. ತುಂಬ ಸರ್ತಿ ಆಗುದು ಹೀಗೆ ಅಲ್ಲ, ಹೋಗುದು ಒಂದಕ್ಕೆ ತಗೊಳ್ಳೋದು ಬೇರೆ. ನಾನು ಸಹ 2 ಪಾತ್ರೆ ಒಳ್ಳೆ ಇತ್ತು ಸ್ಟೀಲ್ದು, ಅದಕ್ಕೆ ಅದಾದ್ರೂ ಒಂದು ತಗೊಂಡೆ. ಪುಚ್ಚೆ ಅಂತೂ ಸಿಗ್ಲಿಲ್ಲ. ಈ ಪುಚ್ಚೆಯಿಂದ ಬಲ್ಲಿ ಮಾರೆ ನಾನು ಎಷ್ಟು ದಿವಸ ಹುಡುಕಿದೆ,
ಅಲ್ಲಿ ಸಹ ಇಲ್ಲ. ಡೇ ಟು ಡೇ ಅಲ್ಲಿ ಹುಡುಕಿದೆ. ನಂಗೆ ಇವಳ ಅಸಿಸ್ಟೆಂಟ್ ಟೀಚರ್ ಹೇಳಿದ್ರು ಡೇ ಟು ಡೇ ಅಲ್ಲಿ ಸಿಗ್ತದೆ. ಆಕ್ಚುಲಿ ಕೆಲವು ಐಟಮ್ಸ್ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕದು. ಇಲ್ಲಿಯ ಚೀಪ್ ಸೂಪರ್ ಮಾರ್ಕೆಟ್ಸ್ ಉಂಟಾಯ್ತಾ ಡೇ ಟು ಡೇ ಎಲ್ಲ, ಅಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಬಟ್ ಇದು ಬೇರೆ ಇತ್ತು, ದನದ ಡ್ರೆಸ್ ಇತ್ತು. ಒಮ್ಮೆ ನೆನ್ಸಿದೆ ದನನ್ನು ಅಲ್ಲೇ ಸ್ವಲ್ಪ ಪ್ಯಾಚ್ ಅಪ್ ಮಾಡಿ ಬೆಕ್ಕು ಮಾಡುವನ ಅಂತೇಳಿ. ಸಾಕಾಯ್ತು ಮಾರಿ, ಎಷ್ಟು ಹುಡುಕುದು ಪುಚ್ಚೆದು ಡ್ರೆಸ್. ಈ ಪುಚ್ಚೆಂದ ಬಲ್ಲಿ. ಸಂಜೆಗೆ ಪುನಃ ಹೊರಟಿದ್ದೇವೆ ತಾಯಿ ಮಗಳು ಪುಚ್ಚೆದು ಡ್ರೆಸ್ ಹುಡುಕ್ಲಿಕ್ಕೆ. ಸಾಟರ್ಡೆ ನಿಂಗೆ ಹಾಕ್ಲಿಕ್ಕೆ ಬೇಕು. ಇನ್ ಪುಚ್ಚೆ ಸಾಟರ್ಡೆ ಬರ್ತೇನೆ ನಾನು. ಸಾಟರ್ಡೆ ಗೊತ್ತಿಲ್ಲ ಕರೀತಾರೆಲ್ಲ, ಕರೆದ್ರೆ ಬರ್ತೇವೆ ಮಾರೆ, ಕರೆಯೋದಿಲ್ಲದ್ರೆ ಹೀಗೆ ಬರುವುದು. ಇನ್ನೊಂದು ಸೂಪರ್ ಮಾರ್ಕೆಟ್ ಉಂಟು ನಮ್ಮ ಮನೆ ಹತ್ರವೇ, ಅಲ್ಲಿ ಹೋಗ್ತಿದ್ದೇನೆ. ಅಲ್ಲ ಮಗ, ಈಗ ನಾವು ಹಾಡ್ಬೇಕು. ಎಲ್ಲಿರುವೆ ಮನವ ತಾಳುವ ಪುಚ್ಚೆಯೇ. ಪುಚ್ಚೆ ಯಾರಲ್ಲ, ಪುಚ್ಚೆ ನೀನೆ. ಆಕ್ಸಿಡೆಂಟ್ ಗಾಡಿ ಅಲ್ಲ, ಆಕ್ಸಿಡೆಂಟ್ ಅಲ್ಲಿ ಉಂಟಾ? ನೀನೆಲ್ಲಿದ್ದಿ? ಮಂಡೆ ಜಾಸ್ತಿ ಉಂಟಾ ಗಾಡಿಗೆ? ಬೆಳಿಗಿಂದ ಪುಚ್ಚೆ ಡ್ರೆಸ್ ಹುಡುಕಿ ಹುಡುಕಿ ಇವತ್ತು ನಂಗೆ ಕನಸಲ್ಸ ಪುಚ್ಚೆವೇ ಬರ್ಬೋದು. ಇನ್ನೊಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ. ಇಲ್ಲಿ ಪುಚ್ಚೆ ಒಂದು ಬಿಟ್ಟು ಬಾಕಿ ಎಲ್ಲ ಪ್ರಾಣಿಗಳು ಇದ್ದಾರೆ. ಬಾಕಿ ಪ್ರಾಣಿಗಳು ಬಿಡಿ, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಪೊಲೀಸ್ ಮ್ಯಾನ್ ಎಲ್ಲರೂ ಸಿದ್ದಾರೆ. ಖಾಲಿ ಒಂದು ಪುಚ್ಚೆ ಇಲ್ಲ ಮಾರೆ. ಪುಚ್ಚೆ ಹುಡುಕಿ ಹುಡುಕಿ ನಮ್ಗೆ ಹಸಿವೆ ಆಯ್ತು, ಅದಕ್ಕೆ ಒಂದು ಕಾರ್ನ್ ತಕೊಂಡೆ. ಇಷ್ಟು ದೊಡ್ಡ ಕಪ್ಪಿಗೆ ಕೊಡು ಮಗ, ಒಮ್ಮೆ ಕೊಡು ಕೊಡು ಒಮ್ಮೆ, ತಿನ್ನುದ್ಲ ಮಾರೆಯ. ಇಷ್ಟು ಚಿಕ್ಕ ಕಪ್ಪಿಗೆ 10 dirhams. ಎಲ್ಲ ಪ್ರಾಣಿದು ಕಾಸ್ಟ್ಯೂಮ್ ಉಂಟು, ಖಾಲಿ ಪುಚ್ಚದಿಲ್ಲ. ಝೀಬ್ರಾ ಉಂಟು, ಮತ್ತೆ ಕೌ ಉಂಟು. ಕೌ ಅಂತೂ ಎಲ್ಲ ಕಡೆ ಒಳ್ಳೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಉಂಟು. ಕೌ ಉಂಟು. ನಿನ್ ಟೀಚರ್ ಅಂತ ಹೇಳ್ತೀಯ ಮಗ, ಪುಚ್ಚೆ ನೀವಾಗಿ ನಂಗೆ ಕೌ ಆಗ್ತೇನಂತ. ಇಲ್ಲೊಂದು ಪುಚ್ಚೆ ಉಂಟು, ಅದನ್ನೇ ಕೊಂಡೋಗ್ತೀಯಾ? ನೀನು ಅದರ ಹಿಂದೆ ನಿಂತು ಡೈಲಾಗ್ ಹೇಳು. ಮತ್ತೆ ನರೇಟರ್ದು ಈ ಡೈಲಾಗ್ಸ್ ಹೇಳಲಿಕ್ಕೆ. ಗಾಡಿಯನ್ನೇ ತಕೊಂಡು ಬಂದಿದ್ದೇನೆ, ಇಲ್ಲದೆ ತುಂಬ ನಡಿಲಿಕ್ಕೆ ಉಂಟು. ಸೊ ಇವಳು ಗಾಡಿಯಲ್ಲಿ ಹೋಗ್ತಿದ್ದಾಳೆ, ನಾನು ಹಿಂದೆಂದ ಪುಚ್ಚಾಗಿ ನಡೆದುಕೊಂಡು ಹೋಗ್ತಿದ್ದೇನೆ. ಮೆಲ್ಲ ಮಗ, ಎದುರಲ್ಲಿ ಸೂಪರ್ ಮ್ಯಾನ್ ಬರ್ತಿದ್ದಾನೆ. ಇದು ನೋಡಿ, ಹೊಯ ಬುಸ ಬಿಡ್ತಿದ್ದಾಳೆ ಇವಳು. ಎದುರು ಸೀಟ್ ಕೂತ್ಕೊಂಡು ಸಾಕಾಯ್ತಂತೆ, ಈಗ ಹಿಂದೆದು ಸೀಟ್. ಹೆದರ್ಲಿಕ್ಕೆಲ್ಲ, ಅದು ಯಾರು ಸಹ ಅಲ್ಲ, ಅದು ಡಾಲ್ 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 ಡಾಲ್. ಅವನಷ್ಟಿಗೆ ನಿಂತಿದ್ದ ನೋಡು, ರಗಾಳೆ ಅಲ್ಲ ಅಲ್ಲಿ. ಒಂದು ಬ್ಲೂ ಕಲರ್ ಸಿಕ್ಕಿತ್ತು. ಟರ್ನ್ ಬ್ಯಾಕ್, ಟರ್ನ್ ಬ್ಯಾಕ್. ಇದೊಂದು ಸಿಕ್ಕಿತ್ತು ಮಾತ್ರ, ಇದು ಬ್ಲೂ ಕಲರ್. ಯಾವ ಪುಚ್ಚೆ ಮಾರೆ ಇದು ಬ್ಲೂ ಕಲರ್. ಒಂದು ವೈಟ್ ಕೊಡು ಬರ್ತಿತ್ತು ಅವರಿಗೆ. ಬೀಲೆ ಎಲ್ಲ ಉಂಟು, ಮುಸುಂಟು ಸ್ವಲ್ಪ ಮೌಸ್ ಆಗಿ ಉಂಟು, ಆದರೆ ಚಿಂತಿಲ್ಲ. ಟೀಚರ್ಗೆ ತೆಗೆದು ಕಲಿಸ್ತೇನೆ ಇದು ಓಕೆ ಅಂತೇಳಿ. ಡ್ರೆಸ್ ತೆಗಿ, ಈ ಡ್ರೆಸ್ ತೆಗಿಬೇಕು. ಇದೆಂತ ಇದಕ್ಕೆ ಹೋಗುದಾ ನೀನು ವೇಷ ಆಗಿ? ಈಚೆ ಬಾರ. ಇದು ಡ್ರೆಸ್ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಕೇಳುದ್ಲ ಅವಳು. ಪುಚ್ಚೆಗೆ ಮಾಡ್ತಿದ್ದಾಳೆ ಬಾ. ಈ ಬ್ಲೂ ಕಲರ್ ಡ್ರೆಸ್ ನೋಡಿ ನಂಗೆ ಸಮಾಧಾನ ಆಗ್ಲಿಲ್ಲ, ನಾನು ತಕೊಳ್ಳಿಲ್ಲ. ಚೀಪಿಗೆ ಇತ್ತು, ಆದ್ರೆ ಆ ಕಲರ್ ಮ್ಯಾಚೇ ಆಗುದಲ್ಲ ಮಾರೆ ಪುಚ್ಚೆ ಒಟ್ಟಿಗೆ. ಇದು ಬೋರ್ಡ್ ತಕೊಂಡೆ ಕಿಯಾರನ್ಗೆ, ಸ್ವಿಮ್ಮಿಂಗ್ ಮಾಡುವಾಗ ಯೂಸ್ ಆಗಲಿಕ್ಕೆ. ಇಲ್ಲಿ ಹೆಸರು ಬರಿಬೇಕು ಕಿಯಾರಾ ಅಂತೇಳಿ. ಈ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಇದೆಲ್ಲ ಕೊಡುವುದಿಲ್ಲ, ಇದು ನಾವೇ ತರಬೇಕು. ತರದಿಲ್ಲದ್ರೆ ಸಹ ಟೆನ್ಷನ್ ಇಲ್ಲ, ಅಲ್ಲಿ ಉಂಟು. ಬಟ್ ನಾನೊಂದು ತಗೊಂಡೆ ಕಿಯಾರಾಗೆ. ಇದು ಒಂದು ಬೋರ್ಡ್, ಇದು ಬ್ರ್ಯಾಂಡೆಡ್ ಅಂತೆ, ಅದಕ್ಕೆ 60 dirham ಒಂದು ಬೋರ್ಡಿಗೆ. ಕಮ್ಮಿದು ಸಹ ಉಂಟು, ಕಮ್ಮಿದು ತಗೊಂಡ್ರೆ ಸುಯ್ಯ ನೀರು ಅಡಿಗೆ ಹೋಗ್ತದೆ, ಫ್ಲೋಟ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಹೇಳಿದ್ರು ಒಳ್ಳೆ ಕ್ವಾಲಿಟಿದು ತಗೊಳ್ಬೇಕಾಗ್ತದೆ. ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಮೇಲೆ ಇರ್ತೇವೆ, ಕ್ವಾಲಿಟಿ ಇಲ್ಲಾದರೆ ಕೆಳಗೆ ಹೋಗ್ತೇವೆ ಅಂತೆ. ಹೀಗೆ ಉಂಟು. ಇಲ್ಲಿ ಕೈ ಹಿಡಿಲಿಕ್ಕೆ, ಕೈ ಹಿಡಿದು ಸುರ್ರ ಹೋಗ್ಲಿಕ್ಕೆ.
ಈಚೆ ಸೈಡ್ ಮೇಲೆ 60 ದಿರಂ ಕೊಡ್ಲಿಲ್ಲವ ಫ್ಲೋಟ್ ಆಗ್ಲೇಬೇಕು ನೋಡುವ ಈಗ ಇವತ್ತು ಗೊತ್ತಾಗ್ತದೆ ಫ್ಲೋಟ್ ಆಗ್ತದ ಮುಳುಗ್ತದ ಅಂತೇಳಿ ಬಂದ್ಲು ಸ್ವಿಮ್ಮರ್ ಯಾರದು ಹೆಸರು ಬರ್ದಾಯ್ತು ಕರೆಕ್ಟಾ ಇಲ್ಲ ಅದು ಮಿಕ್ಸ್ ಅಲ್ಲ ಹೀಗೆ ಶೇಡ್ಸ್ ಹಾಕಿದ್ನಿ ನಮ್ಮ ಮಮ್ಮಿ ಸ್ವಲ್ಪ ಆರ್ಟಿಸ್ಟ್ ಅಲ್ಲ ಚಂದಾಗಿದ ನೀನ್ ಜಡ್ಜ್ ಅಲ್ಲ ಈಗ ಚಂದಾಗಿದೆ ಹೇಳು ಅಷ್ಟೇ ಅಷ್ಟೇ ಸಾಕು ರೈಟ್ಸ್ ಪೋಯ್ ಅಮೆಝಾನ್ ಅಂತೆ ಹಾರ್ಡೀಸ್ನವ್ರದ್ದು ಅಮೆಝಾನ್ ಹೇಳಿ ಹೇಳಿ ಅಮೆಝಾನೇ ಬರ್ತಾ ಉಂಟು ಹಾರ್ಡೀಸ್ನವ್ರದ್ದು ಮೀಲ್ ಆರ್ಡರ್ ಮಾಡಿದ್ದೆವು 4 ಬರ್ಗರ್ದು ಕಾಂಬೋ ಸೊ ಹೇಗೆ ಕೊಟ್ಟಿದ್ದಾರೆ ನೋಡಿ ಅಂತ ಒಂದು ಕೇಕ್ ಬಾಕ್ಸ್ ಆಗಿ ಈ ರೀತಿ ಕೊಟ್ಟಿದ್ದಾರೆ ಇದು ಈಗ ನನಗೆ ಸಹ ಕಂಪ್ಲೀಟ್ಲಿ ನೀವು ಹೇಗೆ ಕಟ್ ಮಾಡೋದು ನನಗೆ ಸಹ ಗೊತ್ತಿಲ್ಲ ನೋಡುವ ಫಿಗರ್ ಔಟ್ ಮಾಡುವ ಹೇಗೆ ಕಟ್ ಮಾಡುವ ಇಲ್ಲಿ ಮೇಲೆ ಉಂಟು ನಾನು ಸಹ ಒಬ್ಬಳು ಎಲ್ಲ ಮುರಿದು ಬಿಟ್ಟೆ ಓಕೆ ಇದರಲ್ಲಿ 4 ಬರ್ಗರ್ಸ್ ಹಾಗೂ ಫ್ರೈಸ್ ಇದರಲ್ಲಿ ಫ್ರೈಸ್ ಉಂಟು ಮತ್ತು ಇದರಲ್ಲಿ ಕಿಯಾರನ್ಗೆ ಚಿಕನ್ ಪಾಪ್ಕಾರ್ನ್ ಉಂಟು ಇದರಲ್ಲಿ ಚಿಕನ್ ಪಾಪ್ಕಾರ್ನ್ ಉಂಟು ಹಾಂ ಮಗ ಕೊಡ್ತೇನೆ ಸೊ ಇದೊಂದು ಕಂಪ್ಲೀಟ್ ಮೀಲ್ ಇವತ್ತು ವೀಕೆಂಡ್ ಅಲ್ಲ ಅದಕ್ಕೆ ಆರ್ಡರ್ ಮಾಡಿದ್ದು ಇದು ಮೇಗಾ ಫ್ಯಾಮಿಲಿ ಡೀಲಾ ಪ್ಲಾನ್ ಗೊತ್ತಿಲ್ಲ ಪ್ಲಾನ್ ಇನ್ಶೂರೆನ್ಸ್ ಅಲ್ಲ ಮೀಲ್ ಮೇಗಾ ಫ್ಯಾಮಿಲಿ ಮೀಲ್ ಇದು ಆಯ್ತಾ ಸೊಳ್ಳೆ ಉಂಟು ಒಳ್ಳೆ ಹೆಚ್ಚು ಏನು ಎಕ್ಸ್ಪೆನ್ಸಿವ್ ಇಲ್ಲ 4 ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಬರ್ತದೆ ಸೊ ಒಳ್ಳೆ ಮೀಲ್ ಒಂದು 4 ಜನರು ಆರಾಮ್ಸೆ ತಿನ್ಬೋದು ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವೀಕೆಂಡ್ ಆಯ್ತಾ ಸಾಟರ್ಡೇ ಮಾರ್ನಿಂಗ್ ಇವತ್ತು ಮಧ್ಯಾಹ್ನ ಬಾಯ್ಕೆ ಉಂಟು ಮನೆಯಲ್ಲಿ ಬಾಯ್ಕೆ ಅಂದರೆ ಚಿಕ್ಕ ಮಟ್ಟಿಗೆ ನಾವು ಊಟ ಹಾಕೋದು ನಮ್ಮ ಫ್ರೆಂಡ್ ಇದ್ದಾರಲ್ಲ ನನ್ನ ಹಸ್ಬೆಂಡ್ನ ಫ್ರೆಂಡ್ ಸಿದ್ದಿಕ್ ಅವರ ವೈಫ್ ಪ್ರೆಗ್ನೆಂಟ್ ಸೊ ನೆಕ್ಸ್ಟ್ ವೀಕ್ ಅವರು ಊರಿಗೆ ಹೋಗ್ತಿದ್ದಾರೆ ಬೊಂಬೈಗೆ ಹೋಗ್ತಿದ್ದಾರೆ ಸೊ ಅದರ ಮುಂಚೆ ನಾವೊಂದು ಊಟ ಹಾಕುವ ಅಂತೇಳಿ ಎರಡನೇ ಮಗುದು ತಯಾರಿ ಮಾಡಲಿಕ್ಕೆ ಇನ್ನೂ ಊರಿಗೆ ಹೋಗ್ತಿದ್ದಾರೆ ಅವರು ಇನ್ನು ಅಲ್ಲೇ ಡೆಲಿವರಿ ಊರಲ್ಲಿ ಸೊ ಅದಕ್ಕಾಗಿ ಇವತ್ತು ಊಟ ಹಾಕ್ತೇನೆ ಅಂತ ಹೇಳಿದ್ದೆ ಸೊ ಎಂತ ಮಾಡುದು ಯಾಕಂದ್ರೆ ಅವಳು ತುಂಬ ಚೂಸಿ ಅವಳು ವೆಜಿಟೇಬಲ್ ತಿನ್ನೋದಿಲ್ಲ ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ ಫ್ರೂಟ್ಸ್ ಅಂತೂ ನೋಡುತ್ತೆ ಎಲ್ಲ ಮತ್ತು ಊಟದಲ್ಲಿ ಸಹ ತುಂಬ ಚೂಸಿ ಮೀನ್ಸ್ ಅವಳು ಎಲ್ಲ ಕಡೆ ತಿನ್ನೋದಿಲ್ಲ ಇಲ್ಲಿ ಬಂದರೆ ಖಾಲಿ ಮೀನು ತಿನ್ನೋದು ಸೊ ಅವಳು ಹೇಳಿದ್ಲು ನನಗೆ ಕೋರೊಟ್ಟಿ ಮತ್ತು ಮೀನು ಫ್ರೈ ಮಾಡು ಅಂತೇಳಿ ಅದಕ್ಕೆ ಅಂಜಲ್ ಮೀನು ಫ್ರೈ ಕೋರೊಟ್ಟಿ ಮತ್ತು ಇದು ಎಂತ ಪಾಂಫ್ರೆಟ್ ಮೀನು ಸಾರು ಮಾಡ್ತಿದ್ದೇನೆ ಹೆಚ್ಚು ಐಟಮ್ಸ್ ಮಾಡೋದು ಬೇಡ ಅಂತ ಹೇಳಿದ್ಲು ಯಾಕಂದರೆ ಅವಳಿಗೆ ಊಟ ನೋಡುವಾಗಲೇ ಕೆಲವು ಡಿಶಸ್ ಎಲ್ಲ ನೋಡುವಾಗ ಅವಳಿಗೆ ವಾಂಕನೆ ಬರೋದು ಕಾರ್ಲಿಕ್ಕೆ ಬರೋದು ಕೆಲವ್ರಿಗೆಲ್ಲ ಬೈ ಗಾಡ್ಸ್ ಗ್ರೇಸ್ ಒಳ್ಳೆ ರೀತಿಯಲ್ಲಿ ಪ್ರೆಗ್ನೆನ್ಸಿಯಲ್ಲಿ ತಿನ್ಬೋದು ನಾನು ಆ ಕ್ಯಾಟಗರಿಯಲ್ಲಿ ಇದ್ದಿದ್ದೆ ನನಗೆ ಹೇಳಬೇಕಿತ್ತು ಸಾಕು ನಿಲ್ಲಿಸು ಅಂತೇಳಿ ನನಗೆ ಆಗ ತುಂಬ ಸ್ವೀಟ್ಸ್ ಇಷ್ಟ ಇತ್ತು ಹುಡುಗಿಯರ ಮಗು ಹುಡುಗಿ ಆಗೋದಾದರೆ ಸ್ವೀಟ್ಸ್ ಜಾಸ್ತಿ ತಿಂತಾರಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಾನಂತೂ ಈಗ ಸಹ ತಿಂತೇನೆ ಈಗ ಪ್ರೆಗ್ನೆಂಟ್ ಇಲ್ಲ ಆದ್ರೆ ಸಹ ಸ್ವೀಟ್ಸ್ ತಿಂತೇನೆ ಅವಳ ಕೇಸಲ್ಲಿ ಅವಳಿಗೆ ಎಂತ ತಿನ್ಲಿಕ್ಕೆ ಬೇಡ ಹೆಚ್ಚು ಊಟ ನೋಡಿದ ಕೂಡಲೇ ಕಾರ್ಲಿಕ್ಕೆ ಬರೋದು ಸೊ ಅವಳು ಹೇಳಿದ್ಲು ಎಲೆಯಲ್ಲಿ ಸಹ ಹೆಚ್ಚು ಹಾಕಬೇಡ ನನಗೆ ಊಟ ನೋಡಿದ್ರೆ ಮತ್ತೆ ನಾವು ಊಟ ಮಾಡಲಿಕ್ಕಿಲ್ಲ ಅಷ್ಟು ಊಟ ನೋಡಿದರೆ ಅದಕ್ಕೆ ಸ್ವಲ್ಪ ತುಂಬ ಸೂಕ್ಷ್ಮವಾಗಿ ಸ್ವಲ್ಪ ಮಾಡ್ತಿದ್ದೇನೆ ಅವಳಿಗೋಸ್ಕರ ಯಾಕಂದರೆ ಹೆಚ್ಚು ಅವಳಿಗೆ ಅನ್ಕಂಫರ್ಟೇಬಲ್ ಮಾಡಲಿಕ್ಕೆ ಬೇಡ ನನಗೆ ಎಷ್ಟು ಆಗ್ತದೆ ಅವಳು ತಿನ್ನಲಿ ಅದೊಂದು ಊರಲ್ಲಿ ಮಾಡೋದೆಲ್ಲ ನಮ್ಮದು ಇದಲ್ಲ ಕಷ್ಟ ಪ್ರಕಾರ ಮಾಡುದು ಬಟ್ ಇಲ್ಲಿ ಚಿಂತಿಲ್ಲ ಚಿಕ್ಕ ಮಟ್ಟಿಗೆ ಮಾಡ್ತಾರೆ ಅಂತ ಹೇಳಿದೆ ಈ ಬ್ರೇಕ್ಫಾಸ್ಟ್ಗೆ ಲಾಯ್ಕಾದ ಇಡ್ಲಿ ಮಾಡಿದ್ದೇನೆ ಒಳ್ಳೆ ಸಾಫ್ಟ್ ಬಂದಿದೆ ಇದು ರೆಸಿಪಿ ಆಲ್ರೆಡಿ ಹಾಕಿ ಆಗಿದೆ ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಆಯ್ತಾ ನೀವು ಸಹ ಲಾಯ್ಕಾದೊಂದು ಇಡ್ಲಿ ಮಾಡಿ ತಿಂದು ಬಿಡಿ ಗುಂಡಾದ ಇಡ್ಲಿ ಇದು ನಾರ್ಮಲ್ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಕಟ್ ಮಾಡಿದೆ ನಾನು ಸೊ ಇದು 2 ಸಹ ರೆಡಿ ಅದೇ ಒಂದು ಕ್ವಿಕ್ಕಾದ ಚಟ್ನಿ ಸಹ ಮಾಡಿದ್ದೇನೆ ಇದಕ್ಕೆ ಸೊ 2 ಸಹ ರೆಡಿ ಈಗ ಎಲ್ಲರೂ ಸಹ ಏಳಲಿಕ್ಕೆ ಕಾಯೋದು ಎಲ್ಲ ಅಸ್ತವ್ಯಸ್ತ ಉಂಟು ಕ್ಲೀನ್ ಆಗಬೇಕು ಎಲ್ಲ ಕ್ಲೀನ್ ಆಗಿ ಇನ್ನು ಕುಕ್ಕಿಂಗ್ ಎಲ್ಲ ಆಗಬೇಕು ಸ್ಟಾರ್ಟ್ ಆಗಿದೆ ಎಲ್ಲ ಸಾಮಾನೆಲ್ಲ ಒತ್ತಿಸಿ ಆಯಿತು ಸಾಮಾನು ಒತ್ತಿಸಿ ಅಂದರೆ ಇದು ಪದಾರ್ಥ ಇದೆ
ಇದು ಇದಲ್ಲ ವೇಸ್ಟ್ ಅಲ್ಲ. ಸಾರಿಗೆ ಸಾಮಾನೆಲ್ಲ ಇದು ಮಾಡಿದೆ, ಈಗ ಫ್ರೈ ಮಾಡಿ ಆಯಿತು, ಇನ್ನು ಗ್ರೈಂಡ್ ಮಾಡಿದರೆ ಆಯಿತು. ಅದು ಇನ್ನು ಇಡ್ಲಿ ಮಾಡಬೇಕಂತ ಇನ್ನೊಂದು ಸೆಟ್. ಸೊ ಇಡ್ಲಿಯನ್ನು ಈಗ ರೆಡಿ ಮಾಡ್ತಿದ್ದೇನೆ. ಸೊ ಇಡ್ಲಿ ಮಾಡಿಟ್ರೆ ಮತ್ತೆ ಟೆನ್ಷನ್ ಇಲ್ಲ, ಅದರಷ್ಟಿಗೆ ಬೆಂದುಕೊಂಡಿರ್ತದೆ. 10 ನಿಮಿಷದಲ್ಲಿ ಇಡ್ಲಿ ಸಹ ರೆಡಿ ಆಗ್ತದೆ. ಆಲ್ರೆಡಿ 11 o'clock ಆಯಿತು. ಕೈ ಕಾಲು ಬೇಗ ಬೇಗ ಮೂವ್ ಆಗಬೇಕು. ಫೈನಲಿ ಎಲ್ಲ ರೆಡಿ ಆಯಿತು. ಈಗ ಎಲ್ಲವನ್ನು ನಾವು ಟೇಬಲಲ್ಲಿ ಇಡ್ತಿದ್ದೇವೆ. ಸ್ಪೆಷಲ್ ಆಗಿ ನಾನು ಕೋರೊಟ್ಟಿಗೆ ಕೋಳಿ ಸಾರು ಮಾಡಿದ್ದೇನೆ, ಹಾಗೂ ಮೀನಿನ ಸಾರು ಸಹ ಮಾಡಿದ್ದೇನೆ, ಪಾಂಫ್ರೆಟ್ ಮೀನಿನ ಸಾರು. ನೀವು ಸಲ್ಲ ಇವರಿಗೆ ಬ್ಲೆಸ್ ಮಾಡಿ ಆಯ್ತಾ, ಒಳ್ಳೆ ರೀತಿಯಲ್ಲಿ ಸೇಫ್ ಆಗಿ ಖುಷ್ಬುನ ಡೆಲಿವರಿ ಆಗಲಿ ಅಂತೇಳಿ ನೀವೆಲ್ಲರೂ ಸಹ ಪ್ರೇಯರ್ ಮಾಡಿ ಆಯ್ತಾ ಇವರಿಗೆ. ಖುಷ್ಬುಗೆ ಮೋತಿಚೂರ್ ಲಡ್ಡು ಅಂದರೆ ತುಂಬಾ ಇಷ್ಟ. ನಾವು ಇಂಡಿಯಾ ಹೌಸಿಂದ ಆರ್ಡರ್ ಮಾಡಿ ತಂದು ಇಟ್ಟಿದ್ದೇವೆ. 1 ಪ್ಯಾಕ್ ಇಲ್ಲಿ ತಿನ್ನಲಿಕ್ಕೆ ಹಾಗೂ 1 ಪ್ಯಾಕ್ ಅವಳಿಗೆ ಕೊಂಡೋಗ್ಲಿಕ್ಕೆ. ಕೋರೊಟ್ಟಿ ಹಾಗೂ ಮೀನು ಸಾರು ಅವಳಿಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಮನೆಗೆ ಹೋಗಿ ಅವಳಿಗೆ ತಿನ್ನಲಿಕ್ಕೆ. ಅಮೆಝಾನಿಂದ ಕೆಲವು ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೇವೆ ಆಯಿತಾ. ಎಂತೆಲ್ಲ ಆರ್ಡರ್ ಮಾಡಿದ್ದೆವು ನಿಮಗೆ ಸಹ ತೋರಿಸ್ತೇನೆ ನಾನು. ಕಿಯಾರಾನಿಗೆ ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೆ. ಈ ಸನ್ಸ್ಕ್ರೀನ್ ವಾಟರ್ ಪ್ರೂಫ್ಸ್ ಆಯಿತಾ, ಅವಳು ಸ್ವಿಮ್ಮಿಂಗ್ ಮಾಡುವಾಗ ಸಹ ಇದನ್ನು ಹಾಕ್ಬೋದು. ಮತ್ತು ಇದು ಹಾಕಲಿಕ್ಕೆ ತುಂಬ ಈಸಿ, ರೋಲ್ ಆನ್ ರೀತಿಯಲ್ಲಿ, ಕ್ರೀಮ್ ಅಲ್ಲ ಇದು, ರೋಲ್ ಆನ್ ರೀತಿಯಲ್ಲಿ ಹಾಕಲಿಕ್ಕೆ. ನಾವು ಲಿಪ್ಸ್ಟಿಕ್ ಹೇಗೆ ಯೂಸ್ ಮಾಡ್ತೇವೆ ಹಾಗೆಯೇ ಇದು ಸನ್ಸ್ಕ್ರೀನ್ ತುಂಬಾ ಹೆಲ್ಪ್ಫುಲ್. ಆದರೆ ಇದು ಬ್ರ್ಯಾಂಡೆಡ್ ಆದ ಕಾರಣ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಸನ್ಸ್ಕ್ರೀನ್ ತಯಾರಿಸ್ತಾರಲ್ಲ ಅದಕ್ಕೆ ಮೇನ್ ಇಂಗ್ರೀಡಿಯಂಟ್ ಜಿಂಕ್ ಅಂತೇಳಿ ಉಂಟು. ಸೊ ಜಿಂಕ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಯಿತಾ. ಸನ್ಸ್ಕ್ರೀನ್ ತುಂಬ ಕಮ್ಮಿ ಕೆರೆಗೆ ಸಹ ಸಿಗ್ತದೆ, ಅಂದರೆ 200 ರೂಪಾಯಿ 300 ರೂಪಾಯಿ 100 ರೂಪಾಯಿಗೆ ಸಹ ಸಿಗ್ತದೆ. ಅದರಲ್ಲಿ ಸನ್ಸ್ಕ್ರೀನ್ ಅಂಶ ಉಂಟಾ ಇಲ್ಲವೋ ಗೊತ್ತಿಲ್ಲ, ಆದರೆ ಹೊರಗೆ ದೊಡ್ಡ ಸನ್ಸ್ಕ್ರೀನ್ ಅಂತೇಳಿ ಬೋರ್ಡ್ ಹಾಕಿರ್ತಾರೆ ಈ ಪ್ಯಾಕ್ ಮೇಲೆ. ಸೊ ತಗೊಂಡು ಪ್ರಯೋಜನ ಇಲ್ಲ ಅಲ್ಲ, ಸುಮ್ಮನೆ ಕ್ರೀಮ್ ರೀತಿ ಹಾಕೋದಾದ್ರೆ ಸನ್ಸ್ಕ್ರೀನ್ ಎಂತಕ್ಕೆ. ಅದರಿಂದಾಗಿ ಒಳ್ಳೆ ಸನ್ಸ್ಕ್ರೀನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದರಿಂದಾಗಿ ನಾನು ಸ್ವಲ್ಪ ಜಾಸ್ತಿ ಹಣ ಕೊಟ್ಟೆ ಇದು ಸನ್ಸ್ಕ್ರೀನ್, ಅವಿನೋ ಬ್ರ್ಯಾಂಡ್ದು ಸನ್ಸ್ಕ್ರೀನ್ ತಗೊಂಡಿದ್ದೇನೆ. ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನಿಮ್ಮ ಮಕ್ಕಳಿಗೆ ಸಹ ಬೇಕಿದ್ರೆ ತಗೊಳ್ಬೋದು. ಡಾಕ್ಟರ್ಸ್ ನಾವು ರೆಕಮೆಂಡ್ ಮಾಡೋದು 2 ಬ್ರ್ಯಾಂಡ್, ಅವಿನೋ ಮತ್ತು ಸೆಟಫಿಲ್. ಮತ್ತೆ ಸೆಬಾಮೆಡ್ ಸಹ ಓಕೆ ಒಳ್ಳೆ ಉಂಟು ಅಂತ ಹೇಳ್ತಾರೆ, ಆದರೆ ಬೆಸ್ಟ್ ಸೆಟಫಿಲ್ ಹಾಗೂ ಅವಿನೋ. ಥರ್ಮಲ್ ಪ್ರಿಂಟರ್, ಒಂದು ಪ್ರಿಂಟರ್ ತರಿಸಿದ್ದು. ಇದಕ್ಕೆ ಕಾರ್ಟ್ರಿಜ್ದು ಅವಶ್ಯಕತೆ ಇಲ್ಲ, ಗಡಿ ಆರ್ಡರ್ ಮಾಡಬೇಕಂತಿಲ್ಲ ಕಾರ್ಟ್ರಿಜಸ್. ಇದು ಹೇಗೆ ಪ್ರಿಂಟ್ ಆಗೋದು ನಾನು ಹೀಟಲ್ಲಿ, ಥರ್ಮಲ್ ಹೀಟಲ್ಲಿ ಅಂತ. ಎಷ್ಟು ಇದಕ್ಕೆ? 249 ದಿರಮ್ಸಾ. ಬಟ್ ಗಡಿ ಇದು ಎಂತ ಇಂಕ್ ತರುವ ಪಂಚಾಯತಿಗೆ ಅಲ್ಲ ಅಷ್ಟೇ. ಯೂಶುವಲಿ ಪ್ರಿಂಟರ್ಸ್ ಅಂತ ಹೇಳುದು, ಇಲ್ಲಿ ಪ್ರಿಂಟರ್ಸ್ ಎಲ್ಲ 100 ದಿರಮ್ಗೆ ಸಿಗ್ತದೆ. ಮಾತ್ರ ರೀಫಿಲ್ ಮಾಡ್ತೇವಲ್ಲ ಇಂಕ್, ಅದು ಇಂಕಿಗೆ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. ಇನ್ನೊಂದು 2-3 ಪ್ರಿಂಟರ್ ತಗೊಳ್ಬೋದು ಆ ಹಣದಲ್ಲಿ, ಅಷ್ಟು ಎಕ್ಸ್ಪೆನ್ಸಿವ್ ಇರ್ತದೆ. ಸೊ ಅದಕ್ಕಿಂತ ಎಂತ ಮಾಡಿದ್ದು ನಾವು ಈ ಸರ್ತಿ ಥರ್ಮಲ್ ಪ್ರಿಂಟರ್ ತುಂಬ ಟ್ರೆಂಡಲ್ಲಿ ಉಂಟು. ಸೊ ಅದು ತರಿಸಿದೆವು. ನಾನು ಹಾಕ್ತೇನೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ, ನೋಡಿ ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಿ ಆಯಿತಾ. ಒಳ್ಳೆ ಉಂಟು. ನಾವು ಈಗ ಚೆಕ್ ಮಾಡ್ತೇನೆ, ನಾನು ನಿಮಗೆ ಆನೆಸ್ಟ್ ರಿವ್ಯೂ ಕೊಡ್ತೇನೆ. ಯಾವ ಕಲರ್ ಆರ್ಡರ್ ಮಾಡಿದ್ದು? ತುಂಬ ಸ್ಲೀಕ್ ಉಂಟಲ್ಲ. ಈಗ ಡೋಂಟ್ ಟೆಲ್ ಮಿ ಯು ಹ್ಯಾವ್ ಟು ಟೇಕ್ ದ ಏರ್ ಪೇಪರ್ಸ್. ಸ್ಲೀಕ್ ಮತ್ತು ಇದು ಸ್ವಿಮ್ಮಿಂಗ್ ಕ್ಯಾಪ್ ಅಲ್ಲ ಮಗ, ಇದು ಅದನ್ನು ಕವರ್ ಮಾಡಿ ಅದರದ್ದು ತೊಟ್ಟೆ, ಅದರ ತೊಟ್ಟೆ ಇದು ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನೀನು USB ಹಾಕಿ ಪ್ರಿಂಟ್ ಮಾಡೋದು, USB ಹಾಕಿ ಸಹ ಪ್ರಿಂಟ್ ಮಾಡ್ಬೋದು. ಫಾರ್ 3 seconds. ಆರೆಂಜ್ ಬ್ಲ್ಯಾಕ್ ಇದೆಯಲ್ಲ, ಬ್ಲ್ಯಾಕ್ ಆರ್ಡರ್ ಮಾಡಿದ. ಆರೆಂಜ್ ಬಂದು ಚಿಂತಿಲ್ಲ, ಚೆಂದ ಅಂತದೆ. ಇದಕ್ಕೆ ಇದರದಾದೇ ಸ್ಪೆಷಲ್ ಪೇಪರ್ ಬರ್ತದೆ, ಅದೇ ಯೂಸ್ ಮಾಡಬೇಕು, ನಾರ್ಮಲ್ ಪೇಪರ್ ಯೂಸ್ ಮಾಡುವಾಗೆ ಇಲ್ಲ. ಮತ್ತು ಇದು ಕಲರ್ ಪ್ರಿಂಟ್ ಮಾಡೋದು ಆಯಿತಾ, ಖಾಲಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಗೂ ಪ್ರಿಂಟ್ ಆಗೋದು ಹೀಟಲ್ಲಿ, ಬಿಸಿಯಲ್ಲಿ ಪ್ರಿಂಟ್ ಆಗೋದು. ಇದಕ್ಕೆ ಸಪ್ರೇಟ್ ಪೇಪರ್ ಬೇಕು, ನಾರ್ಮಲ್ ಪೇಪರ್ ಆಗೋದಿಲ್ಲ. ಥರ್ಮಲ್ ಪ್ರಿಂಟರ್ ಪೇಪರ್ ಅಂತೇಳಿ ಕರೀತಾರೆ ಇದನ್ನು. ಸೊ ಇದು ಅಷ್ಟು ಎಕ್ಸ್ಪೆನ್ಸಿವ್ ಏನಿಲ್ಲ, 2 ರೋಲ್ ಬರ್ತದೆ 35 ದಿರಮ್ಗೆ. ಬಟ್ ಕ್ಲಾರಿಟಿ ನೋಡಿ ಅಂತೆ, ಎಷ್ಟು ಕ್ಲಿಯರ್ ಉಂಟು. ಹೀಗೆ ಬರ್ತದೆ ಆ ಪೇಪರ್, ಒಂದು ಟೈಪ್ ಪ್ಲಾಸ್ಟಿಕ್ ಟೈಪ್ ಅಲ್ಲ ಪೇಪರ್. ಮತ್ತು ಒಂದೇ ಸೈಡ್ ಪ್ರಿಂಟ್ ಮಾಡಲಿಕ್ಕೆ ಆಗೋದು, ಎಲ್ಲಿ ಸಹ ಪ್ರಿಂಟ್ ಮಾಡ್ಬೋದು. ಸೋಫಾ ಆದರೆ ಸೋಫಾ, ಬೆಡ್ ಆದರೆ ಬೆಡ್, ವೆಬ್ಬಿಂದ ಡೈರೆಕ್ಟ್ ಪ್ರಿಂಟ್ ಮಾಡೋದಂತೆ. ಹೋಯ್ತು.
ತುಂಬ ಪೋರ್ಟಬಲ್. ಬಂತು 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 ಬಂತು. ಅದಕ್ಕೆ ಡೈರೆಕ್ಟ್ USB ಅಲ್ಲಿ ಹಾಕಿ ಪ್ರಿಂಟ್ ಮಾಡಬಹುದು. ಹೌದಾ? ಬಂತು. ಕೊಡು ಮಗ. ಆಯ್ತಲ್ಲ, ಪ್ರಿಂಟ್ ಆಯ್ತು. ಇಂಕುದು ಎಂತ ಟೆನ್ಷನ್ ಇಲ್ಲ. ಇದೊಂದು ಇದ್ರೆ ಒಳ್ಳೆ. ಕಿಯಾರನ್ಗೆ ನಾನು ಸೋಪ್ ಇರಲಿ ಇಲ್ಲದ್ರೆ ಲೋಷನ್ ಇರಲಿ ಸೆಟಫಿಲ್ ಬ್ರ್ಯಾಂಡದು ಯೂಸ್ ಮಾಡೋದು. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನಿಮಗೆ ಬೇಕಿದ್ರೆ ಆರ್ಡರ್ ಮಾಡ್ಬೋದು. ಜೋರು ಅಂದರೆ ಜೋರು ಕೆಮ್ಮು ಹಾಗೂ ಶೀತ ಆಗಿದೆ ಕಿಯಾರನ್ಗೆ. ನಮ್ಮ ಮನೆ ಹತ್ರ ಇರುವ ಫಾರ್ಮಸಿಯಿಂದ ನಾನು ಮದ್ದು ತಗೊಂಡು ಬಂದೆ. ಅವ್ರು ನೆಬ್ಯುಲೈಸ್ ಮಾಡಿ ಕೇಳಿದ್ರು, ಅದಕ್ಕೆ ಈಗ ನೆಬ್ಯುಲೈಸ್ ಮಾಡ್ತಾ ಇದ್ದೇವೆ. ಬೇಡವಾ? ಯಾವ ಕಾಲ ಬಂದಿದೆ ನೋಡಿ. ಮುಂಚೆ ನಾವು ಹಿಡಿದುಕೊಂಡು ಕೂತ್ಕೊಳ್ತಿದ್ದೇವೆ, ಈಗ ಅವಳೇ ಹಿಡಿತಾಳೆ. ಓ ಅಕ್ಕ ಅಕ್ಕ, ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಪ್ರಾಡಕ್ಟ್ಸ್ ನಾನು ತೋರಿಸಿದೆ ಅಲ್ಲ, ಅದು ಯಾವ್ದು ಸಹ ಪೇಡ್ ಪ್ರಮೋಷನ್ ಏನಲ್ಲ. ನಾನು ಎಂತ ಯೂಸ್ ಮಾಡ್ತೇನೆ ನಾನು ನಿಮಗೆ ಆನೆಸ್ಟ್ ರಿವ್ಯೂ ಹೇಳ್ತಿದ್ದೇನೆ. ಪ್ರಿಂಟರ್ ಯೂಸ್ಫುಲ್ ಸಹ. ಖಾಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಾಡೋದು, ಮನೆಗೆ ರಪಕ್ಕ ಪ್ರಿಂಟ್ ಮಾಡಲಿಕ್ಕೆ ಎಂತ ಸಹ ಬೇಕು, ಅದಕ್ಕೆ ಖಾಲಿ ಯೂಸ್ಫುಲ್. ಕಲರ್ಫುಲ್ ಪ್ರಿಂಟ್ ಮಾಡಬೇಕಾದ್ರೆ ಹೆಲ್ಪ್ ಆಗೋದಿಲ್ಲ ಇದು, ಯಾಕಂದರೆ ಇದು ಖಾಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಾಡೋದು, ಆಯಿತಾ. ಆದರೆ ಪೋರ್ಟೇಬಲ್, ಎಲ್ಲಿ ಸಹ ಹಿಡಿದುಕೊಂಡು ಹೋಗ್ಬೋದು. ರಪಕ್ಕ ಎಂತ ಸಹ ಪ್ರಿಂಟ್ ಮಾಡ್ಬೋದಾದರೆ ಮನೆಯಲ್ಲೇ ಮಾಡ್ಬೋದು. ಇಂಕ ತರುವ ಪಂಚಾಯತಿಗೆಲ್ಲ ಇಲ್ಲ. ಸೊ ಸಿಂಪಲ್ ಮೆಷಿನ್ ಅದು. ಅಷ್ಟು ಸಹ ಎಕ್ಸ್ಪೆನ್ಸಿವ್ ಏನಿಲ್ಲ, 250 ದಿರಮ್. ಅದಕ್ಕೆ ನಡೀತದೆ, ನಮಗೆ ಸಿಂಪಲ್ ಮನೆಗೆ ಯೂಸ್ ಮಾಡಲಿಕ್ಕೆ ನಡೀತದೆ. ಸೊ ನಿಮಗೆ ಸಹ ಬೇಕಿದ್ರೆ ಆರ್ಡರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಎಲ್ಲ ಹಾಕ್ತೇನೆ, ಆಯಿತಾ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 10th ನವಂಬರ್ಗೆ ಈವಾ ಗ್ರೇಸ್ನ ಬರ್ಡೇ. ಹ್ಯಾಪಿ ಬರ್ಡೇ ಈವಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಪೂರ್ಣಿಮಾನ ಬರ್ಡೇ 12th ನವಂಬರ್ಗೆ. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ಡೇ ಪೂರ್ಣಿಮಾರವರೇ. ಕಿಯಾರ ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. La 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 la. ಲಲ್ಲ ಬೇರೆ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ನಂದು ಒಬ್ಬರು ಸಬ್ಸ್ಕ್ರೈಬರ್ ಪ್ರೀಮಲ್ ಅಂತಿಲ್ಲಿ, ನಂದು ಎಂಡಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತಿಲ್ಲಿ ಒಂದು ಲಾಸ್ಟ್ದು ಕ್ಲಿಪ್ ಆಗ್ತಾನಲ್ಲ, ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ ನನಗೆ ಕಲಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಪ್ರೀಮಲ್ ರವರೇ, ಗಾಡ್ ಬ್ಲೆಸ್ ಯು. ಇದೊಂದು ಥಾಟ್ ನಿಮಗೆ ಬಂತಲ್ಲ, ನನಗೆ ಬೇಕಿತ್ತು, ನೀವು ಮಾಡಿಕೊಟ್ಟಿರಲ್ಲ, ತುಂಬ ಥ್ಯಾಂಕ್ಸ್ ಆಯಿತಾ ನಿಮಗೆ.